ಮೂಲಸೌಕರ್ಯಗಳಿಂದ ವಂಚಿತವಾದ ಮರಸ್ಥಳ ಗ್ರಾಮಕ್ಕೆ ತಕ್ಷಣ ಸ್ಪಂದನೆ ಮಾಡಲೇಬೇಕು. ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಮಾಡಲೇಬೇಕು. ಚಟ್ನಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ ಭ್ರಷ್ಟಾಚಾರ ನಿಲ್ಲಲೇಬೇಕು. ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಇವತ್ತ ಇಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಡಿಒ ಅವರಾಗ್ಲಿ ಆದ್ರೆ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ರೆಟರಿ ಅವರಾಗ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಕ್ರಮವನ್ನು ತಗೊಂಡಿಲ್ಲ. ಯಾಕಂತಂದ್ರೆ ಇವತ್ತು ಅವರ ಕ್ರಮ ಏನಾದ್ರು ಈ ಹಿಂದೆನೆ ತಗೊಂಡು ನಮ್ಮ ಬಂದಂತ ಸಂಗಾತಿಗಳಿಗೆ ಅವರು ಸ್ಪಂದಿಸಿದ್ದೇ ಆದಲ್ಲಿ ನಾವು ಈ ಹೋರಾಟ ಮಾಡುವುದು ನಮ್ಗೆ ಇದ್ದಿದ್ದಿಲ್ಲ. ಯಾಕಂತಂದ್ರೆ ಇವತ್ತ ಅಧಿಕಾರಿಗಳು ಇವರಾದ್ರೆ ರಾಜಕಾರಣಿಗಳು ಮೂಕರಾದ್ರೆ ಜನರು ಮಾತ್ರ ಬಾಯಿ ತೆರೆದು ನೀವು ಮಾತಾಡ್ತಕ್ಕಂಥ ಜನಗಳು ನೀವು ಆಗ್ಬೇಕಂತ ಹೇಳಿ ಅಂದ್ರೆ ಇವತ್ತ ಅಧಿಕಾರಿ ವರ್ಗ ರಾಜಕೀಯ ವರ್ಗ ಹೆಂಗಿರ್ತದಂತಂದ್ರೆ ನೀ ಹತ್ತಂಗೆ ಮಾಡು ನಾ ಕರೆದಂಗೆ ಮಾಡ್ತೀನಿ ಅಂತಾರ. ಆದ್ರೆ ಅವು ಎರಡು ಹೆಂಗಪ್ಪ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಬಟ್ ಅವ್ರು ಹೆಂಗಪ್ಪ ಅಂತಂದ್ರೆ ಇವತ್ತ ಬಡವರನ್ನ ಶೋಷಣೆ ಮಾಡ್ತಕ್ಕಂಥ ಜನ. ಇವತ್ತ ನಾವು ನೋಡಿದ್ವಿ ಸುಮಾರು ಪಂಚಾಯತಿ ಮುಂದೆ ನಾವು ಹೋರಾಟ ಮಾಡಿದ್ವಿ. ಕನ್ಯಾಕೋಳೂರು ಪಂಚಾಯತಿ ಮುಂದೆ 2 ರಾತ್ರಿ 3 ಹಗಲು ಹೋರಾಟ ಮಾಡಿದ್ದೀವಿ ನಿರಂತರ. ಹೊಸದಾಪುರ ಪಂಚಾಯತಿ ಮುಂದೆ ಮಾಡಿದ್ದೀವಿ, ಹೊಸಕೇರಿ ಪಂಚಾಯತಿ ಮುಂದೆ ಮಾಡಿದ್ದೀವಿ, ಸಗರ್ ಪಂಚಾಯತಿ ಮುಂದೆ ಮಾಡಿದ್ದೀವಿ. ಆದ್ರೆ ಅಲ್ಲೆಲ್ಲ ಹಳ್ಳಿಯಾಗ ತಿರುಗಾಡುವಂಥ ಸಂದರ್ಭದಲ್ಲಿ ಹೊಸಪೇಟೆ ಗ್ರಾಮ ಪಂಚಾಯತಿ ಮುಂದೆ ಕೂಡ ಇವತ್ತು ಹೋರಾಟ ಮಾಡಿ ಇವತ್ತು ಒಂದೇ ದಿನದಲ್ಲಿ ಬೋರ್ವೆಲ್ ನೀರು ಕೊಡಿಸಿರ್ತಕ್ಕಂಥ ಇತಿಹಾಸ ಇವತ್ತು ಸಂಘಟನೆಗೆ ಬಂದಿದೆ. ಯಾಕಂತಂದ್ರೆ ನಾವು ಒಂದು ಸಾಧ್ಯ ತೀರ್ಮಾನ ತಗೊಂಡಿವಿ ಅಂತಂದ್ರೆ ನಮ್ಮ ಸಮಸ್ಯೆ ಇತ್ಯರ್ಥ ಆಗವರೆಗೆ ನಾವು ಹೋರಾಟ ಯಾರು ಬಂದರೂ ಕೈ ಬಿಡಂಗಿಲ್ಲ. ಇದು ನಮ್ಮ ಗುರಿ. ಭಾಳ ಜನ ನಮಗೆ ಹೇಳಿದ್ರು, ನನ್ನ ಮಿತ್ರ ಅಂದ್ರೆ ಹಿಂದೆ ಹೋಗಿಯಲ್ಲಿ ಆಗಿರ್ತಕ್ಕಂಥ ಒಂದು ಹೋರಾಟಕ್ಕೆ ಆ ಒಂದು ಸ್ಥಳಕ್ಕೆ ಬಂದು ಆ ಸಮಸ್ಯೆನ ಇತ್ಯರ್ಥ ಮಾಡಿದ್ದು ನಾನು ಬರೀ ಪೇಪರಲ್ಲಿ ನೋಡಿದ್ದೆ ನೆನಪಡ್ಬೇಕು. ಆದರೆ ಇವತ್ತು ಚಟ್ನಾಳಿ ಗ್ರಾಮ ಪಂಚಾಯತಿಗೆ ಬಂದಾರಂತಂದ್ರೆ ಅವರಿಗೆ ಕೂಡ ನಾನು ಆತ್ಮೀಯವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ ಮೊದಲಿಗೆ. ಯಾಕಂತಂದ್ರೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಬರಬೇಕು. ಈ ಒಂದು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು